ಶಕ್ತಿ ಸಮರ್ಪಿತವಾಗಬೇಕು ಹೇಳುವಂತ ಭಾವದಿಂದ ನಾವೇನು ತೊಡಗಿಕೊಂಡು ಮಾಡ್ತೇವೋ, ನಾಹಂ ಕರ್ತ ದೈವಂ ಕರ್ತ ಹೇಳುವಂತ ಭಾವದಿಂದ ನಾವು ತೊಡಗಿಕೊಳ್ತೇವಲ್ಲ, ಯಾವುದೇ ಸ್ವಾರ್ಥವಿಲ್ಲದೆ ಇರತಕ್ಕಂಥ ಭಾವನೆ, ಅಂತ ಭಾವನೆಯಿಂದ ತೊಡಗಿಕೊಂಡಿರ್ತಕ್ಕಂಥ ಅನೇಕ ಕಾರ್ಯಕರ್ತರನ್ನು ಗಮನಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಇದೆಲ್ಲ ಬಗೆಯ ಸದಾಚರಣ ತತ್ಪರರಿಗೆ ನಾನು ಶಿರಬಾಗಿ ನಮಿಸಿಕೊಳ್ತಾ ಮಾತಿಗೆ ಉದ್ಯುಕ್ತನಾಗುತ್ತಾ ಇದ್ದೇನೆ. ಇವತ್ತು ನಾನು ಮಾತನಾಡಲಿಕ್ಕೆ ಬಂದಿರತಕ್ಕಂಥ ವಿಷಯ ಅನೇಕರಿಗೆ ಚೋದ್ಯ ಅಂತ ಅನಿಸಬಹುದು. ಭಾರತದ ಆಧ್ಯಾತ್ಮಿಕತೆಯಲ್ಲಿ ದೊಡ್ಡ ಪರಂಪರೆಯೇ ಇದೆ, ಅದರಲ್ಲಿ ವಿಜ್ಞಾನವೂ ಕೂಡ ಮೇಳೈಸಿದೆ ಹೇಳ್ತಕ್ಕಂಥ ವಿಚಾರವನ್ನ ನಾನಿಲ್ಲಿ ಸ್ಪಷ್ಟಪಡಿಸುವುದಕ್ಕೆ ಸಲುವಾಗಿ ನಿಂತಿರುವಂಥದ್ದು. ಹೇಗೆ ಅಂತ ಕೇಳ್ಕೊಂಡು ಬಂದ್ರೆ, ಭಾರತೀಯ ಪರಂಪರೆ ಅಂತ ಅಂದಾಕ್ಷಣ ನಮಗೆ ಭಾರತೀಯತೆಯ ಭವ್ಯತೆ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ ಬರಬೇಕಾಗ್ತದೆ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟಪ್ರಾಯದ ಹಿಮವರ್ಷ, ಕೆಳಗೆ ನೀಲ ಸಿಂಧು ಜಲ ಸ್ಪರ್ಶ, ತನ್ಮಧ್ಯೆ ಭಾರತ ವರ್ಷ. ಇಂಥ ಭಾರತವನ್ನ ಒಂದೊಮ್ಮೆ ಉನ್ನತಿಯ ಉತ್ತುಂಗಕ್ಕೆ ಕೊಂಡೊಯ್ದು ಇಲ್ಲಿನ ಸಂಸ್ಕೃತಿ, ಆಚಾರ, ವಿಚಾರಗಳು. ಹಾಗಾದ್ರೆ ಅದೇ ಸಂಸ್ಕೃತಿ, ಆಚಾರ, ವಿಚಾರಗಳು ನಮ್ಮಲ್ಲಿ ಇವತ್ತಿಗೂ ನೆಲೆಗೊಂಡಿದೆಯಾ ಅಂತ ಕೇಳಿದ್ರೆ, ಒಂದೊಮ್ಮೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಾವೇನಾದ್ರೂ ಎದೆ ತಟ್ಟಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಮಿತ್ರರೇ ಹೇಳೋದನ್ನು ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಇದೇ ಭೂಮಿಯನ್ನ ಕುರಿತು ವಾಜಪೇಯಿ ಅವರು ಹೇಳ್ತಾರೆ, ये अर्पण की भूमि है, ये तर्पण की भूमि है, ये अर्पण की भूमि है, ये तर्पण की भूमि है, यहाँ बिंदु बिंदु में सिंधु है, यहाँ कंकर कंकर में शंकर है, जिएंगे तो इस धरती के लिए, मरेंगे तो इस धरती के लिए, और मरने का बाद भी गंगा जल में बहती हुई हमारी अस्थियों को कोई कान लगाकर सुनेंगे तो एक ही आवाज आएगा, ಭಾರತ್ ಮಾತಾ ಕಿ ಜೈ ಹೇಳ್ತಕ್ಕಂಥ ಘೋಷವಾಕ್ಯನ ಮೊಳಗಿಸಿದ್ದು ನಮ್ಮ ವಾಜಪೇಯಿ. ಆದ್ರೆ ಇವತ್ತು ನಾವು ಎದೆ ತಟ್ಟಿಕೊಂಡು ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಇದೆಯಾ ಅಂತ, ರಾಷ್ಟ್ರಭಕ್ತಿಯ ಶಕ್ತಿ ನಮ್ಮಲ್ಲಿ ಉಳಿದಿದೆಯಾ ಅಂತ ಗಮನಿಸ್ಕೊಂಡ್ರೆ ಹೇಗಾಗಿಬಿಟ್ಟಿದೆ ಬದಲಾವಣೆ ಅಂತ ಕೇಳಿದ್ರೆ, ತ್ಯಾಗವೆಂದರೆ ನಗುವ, ಭೋಗವೆಂದರೆ ನೆಗವ, ಕೆಲವರಿಗೆ ದೇಶವೆಂದರೆ ಪರರ ಶೋಷಿಸುವ, ಶ್ವಾಸವೆಂದೇ ವಿಶ್ವಾಸ. ಇದರಿಂದ ತಾಯಿ ಭಾರತೀಯ ಕುಟುಂಬ ಕಲಹ ಮುಗಿಯದ ಸಮಸ್ಯೆ, ಅಡಿಯಿಂದ ಮುಡಿಯವರೆಗೆ ಮಾಯದ ಗಾಯ, ಕುಸಿಯುತ್ತಿದೆ ಇವರ ಮಕ್ಕಳಲ್ಲಿ ಧೈರ್ಯದ ತಳಪಾಯ. ಹೇಗಾಗ್ತಾ ಇದೆ ಸ್ವಲ್ಪ ಗಮನಿಸ್ಕೊಳ್ಳಿ. ಇಡೀ ಭಾರತವನ್ನ ನಿಮ್ಮ ಕಣ್ಣು ಮುಂದೆ ತಂದಿಡ್ತೇನೆ. ಕಾಶ್ಮೀರದ ಕುವರಿಗೆ ಹೆಡ್ ಕ್ಯಾನ್ಸರ್, ಕಾಶ್ಮೀರದ ಕುವರಿಗೆ ಹೆಡ್ ಕ್ಯಾನ್ಸರ್, ಅಸ್ಸಾಂ ಕುವರಿಗೆ ಗರ್ಭಪಾತ, ಮಹಾರಾಷ್ಟ್ರದವಳಿಗೆ ಮಾನಹಾನಿ, ಮುಂಬೈ ಮಗಳಲ್ಲಿ ಟ್ರಾಫಿಕ್ ಗಡ್ಡೆ, ದಿಲ್ಲಿಯ ಮಗಳು ನಿರ್ಭಯ ಮಂಜುಗಡ್ಡೆ. ತಮಿಳು ಕುವರಿಗೆ ತಣ್ಣೀರ್ ದಾಹ, ಕನ್ನಡ ಕುವರಿಗೆ ತಣ್ಣಗಿನ ದೇಹ. ಮುಂಬೈ ಈಗಾಗಲೇ ಮಾತಾಡಿ ಆಯ್ತು ಇದಿಷ್ಟನ್ನು. ಅಷ್ಟೇ ಅಲ್ಲ, ಉತ್ತರ ಪುತ್ರಿಗೆ ಕರುಳಿನ ಹುಣ್ಣು, ಕೋಲ್ಕತ್ತಾಳಿಗೆ ಬಾಂಗ್ಲಾ ಕಣ್ಣು. ಇಷ್ಟಕ್ಕೆ ಆಯ್ತು ಅಂತ ಕೇಳಿದ್ರೆ, ಇಲ್ಲ ಕೇರಳದಲ್ಲಿ ಜಾತಿ ರೋಗ, ಪಂಜಾಬ್ನವಳಿಗೆ ಪುತ್ರ ವಿಯೋಗ. ಒಟ್ಟಿನಲ್ಲಿ ವ್ಯಾಧಿಗ್ರಸ್ತ ಇವಳ ವ್ಯಾಪಕ ವೃತ್ತ. ಹಾಗಾದ್ರೆ ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರೆ, ಈಗ ಭಾರತ ಮಾತೆ ಎಲ್ಲಿದ್ದಾಳೆ ಅಂತ ನಾವೆಲ್ಲ ಯೋಚನೆ ಮಾಡ್ಲಿಕ್ಕೆ ತೊಡಗಿದ್ರೆ, ಕಾಶ್ಮೀರದ ಹಾಸ್ಪಿಟಲ್ನ ಕನ್ಯಾಕುಮಾರಿ ವಾರ್ಡ್ನಲ್ಲಿ ನಿಶ್ಚೇಷ್ಟಿತಲಾಗಿ ಮಲಗಿದ್ದಾಳೆ ಅಂತ ಆದ್ರೆ, ಆಕೆಯನ್ನ ಮತ್ತೆ ಪುನಶ್ಚೇತನಗೊಳಿಸಬೇಕು ಅಂತ ಆದ್ರೆ ಏನು ಬೇಕು ಅಂತ ಕೇಳಿದ್ರು, ಅದಕ್ಕೆ ಹೇಳ್ತಾರೆ ಏನೂ ಇಲ್ಲ, ಭಾರತೀಯತೆಯ ಬ್ಲಡ್ ಅನ್ನುವಂಥದ್ದು, ಭಾವೈಕ್ಯತೆಯ ಗ್ಲೂಕೋಸ್ ಎನ್ನುವಂಥದ್ದು ಭಾರತೀಯರ ಪ್ರತಿ ಮನೆಗಳಲ್ಲಿ ಹರಿದಾಡಬೇಕು. ಆಗ ಭಾರತೀಯತೆಯ ಒಂದು ಪುನಶ್ಚೇತನಗೊಂಡು ಭಾರತ ಮತ್ತೆ ನಮ್ಮ ಕಣ್ಣೆದುರು ಚೆನ್ನಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತದೆ ಅಂತ. ಹಾಗಾದ್ರೆ ಏನು ಮಾಡಬೇಕು ಮಿತ್ರರೇ? ನಾವು ಗಮನಿಸ್ಕೊಂಡಿದ್ದೇವೆ, ಭಾರತದ ಆಧ್ಯಾತ್ಮ ಇಲ್ಲಿನ ಆತ್ಮವೇ ಆಗಿರುವಂಥದ್ದು. ಅದೇ ಕಾರಣಕ್ಕಾಗಿ ನಾವು ಈ ಅಷ್ಟಬಂಧದಲ್ಲಿ ಇಷ್ಟು ಜನ ಕೂಡಿಕೊಂಡು ಇಷ್ಟದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗುತ್ತೇವೆ. ಆದರೂ ಕೂಡ ನಮ್ಮೊಳಿನ ಅಂತಃಸತ್ವ ಅನ್ನೋದಿದೆಯಲ್ಲ, ಅದು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿನ್ ಜಗವಾಗಿ ಜೀವ ವೇಷದಲ್ಲಿ, ಬಿಹಾರಿ ಪದದೊಳ್ಳಿತಾದಡ ಗಹನ ತತ್ವಕ್ಕೆ ಶರಣ ಮಂಕುತಿಮ್ಮ ಅಂತ ಹೇಳಿದ್ರು. ನಮಗೆ ಇವತ್ತಿಗೂ ಡೌಟ್ ಇದೆ, ಇಹುದೋ ಇಲ್ಲವೋ, ಇಲ್ಲಿದೆ ಶಕ್ತಿ ಅಂತ ಹೇಳ್ತಾರೆ, ಇದೆಯೋ ಇಲ್ಲವೋ? ನಾವು ಸಂಧ್ಯಾವನ್ನೇ ಮಾಡಿದ್ರೆ ಏನೋ ಒಂದು ಶಕ್ತಿ ಬರತ್ತೆ ಅಂತ ಹೇಳ್ತಾರೆ, ಏನೋ ಒಂದು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ, ಆಗುತ್ತೋ ಇಲ್ವೋ? ಇದೇ ಡೌಟ್ನಲ್ಲೇ ನಾವು ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೇವೆ. ಹೇಗೆ ಅಂತ ಕೇಳಿದ್ರೆ, ನಂಬದಿರ್ದನು ತಂದೆ,
ನಂಬಿದನು ಪ್ರಹ್ಲಾದ, ನಂಬಿಯು ನಂಬದಿರು ವಿಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯ್ತು, ಸಿಂಬಳದಿನೋಣ ನೀನು ಮಂಕುತಿಮ್ಮ ಅಂತ ಹೇಳಿದರು. ನಂಬದಿರ್ದನು ತಂದೆ ನಂಬಲೇ ಇಲ್ಲ, ಏನೂ ಇಲ್ಲ ಅಂತಲೇ ಅಂದ್ಕೊಂಡಿದ್ದ ಅವನು. ನಂಬಿದನು ಪ್ರಹ್ಲಾದ ಅದೇ ಚರಣವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ನಂತೆ. ನಂಬಿಯು ನಂಬದಿರು ವಿಬ್ಬಂದಿ ನೀನು. ಆ ಇಬ್ಬಂದಿತನದಲ್ಲೇ ನಾವಿದ್ದೇವೆ ಇವತ್ತಿಗೂ ಕೂಡ. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಮಾಡಲಿಕ್ಕೂ ಆಗದೆ ಬಿಡ್ಲಿಕ್ಕೂ ಆಗದೆ ಮಾಡ್ತಕ್ಕಂಥದ್ದಕ್ಕೆ ಸಂಧ್ಯಾವಂದನೆ ಅಂತ ಹೆಸರು, ಅಥವಾ ಪೂಜೆ ಅಂತ ಹೆಸರು. ಇಷ್ಟರ ಮಟ್ಟಿಗೆ ಬಂದು ತಲುಪಿದ್ದೇವೆ ಅಂತ. ಎಲ್ಲದನ್ನೂ ನೆಗೆಟಿವ್ ಹೇಳ್ತಾ ಇದ್ದೇನೆ ಅಂತ ಭಾವಿಸ್ಕೊಳ್ಳೋದು ಬೇಡ ಮಿತ್ರರೇ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಯಾವ ದಿಸೆಯಲ್ಲಿ ಸಾಗಬೇಕಾಗಿದೆ ಹೇಳುವ ಕಾರಣಕ್ಕಾಗಿ ನಾನು ಈ ಮಾತುಗಳನ್ನು ಆಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇದೇ ಪ್ರಹ್ಲಾದನ ಚರಿತ್ರೆಯನ್ನ ನಾವು ಗಮನಿಸ್ಕೊಂಡ್ರೆ ನಮ್ಮ ಸಾಹಿತ್ಯದಲ್ಲಿ ಅತ್ಯದ್ಭುತವಾಗಿ ಅದನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಕಂಬವನ್ನ ಹೊಡೆದು ನರಸಿಂಹ ಹೊರಗೆ ಬಂದ ನಂತರ ಪ್ರಹ್ಲಾದನಿಗೆ ಕೃಪಾ ಕಟಾಕ್ಷವನ್ನು ತೋರಿದ ಹೇಳ್ತಕ್ಕಂಥದ್ದು ಸಾರ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಆ ಸಮಯದಲ್ಲಿ ಕಠೋರ ಘೋರ ಕಶ್ಯಪ ಧ್ವನಿ ಕೇಳಿದ ಭಯಂಕರ, ಬಿರಿಯೆ ಬ್ರಹ್ಮಾಂಡ ಕಟಾಹವೆಲ್ಲ ಆಸ್ಫೋಟಿಸುತ್ತಾ ಗೋಲಗಳೆಲ್ಲ, ನೆಲ ಮೆಟ್ಟಿದು ನರಸಿಂಹದ ಚಹರೆ, ಸಡಿಲವಾಯ್ತು ಬ್ರಹ್ಮಾಂಡದ ಲಸಿಕೆ, ಸಿಡಿಲ ಗರಿಯೆ ಸೀದವು ಗೀತಾಕಿ ಬುಡಮೇಲಾಯಿತು ಪರ್ವತ ಪಂಕ್ತಿ, ಕಪಟ ನಗರಿಯೇ ಶೇಷದ ಹಲಿಪರೆ, ದಗದಗಿಸುತ್ತ ಮಾಗ್ನಿ ಉರಿಯುತ್ತಿರೆ, ಕಂಡವನ ಕಂಡ ಧ್ವನಿಯು ಪರೆ. ಅಷ್ಟೆಲ್ಲ ಆಗ್ತಾ ಇದ್ರು, ಕಂಡವನ ಕಂಡ ಧ್ವನಿಯು ಪರೆ, ಚಂಡ ದೈತ್ಯಕರಗೊಂಡು ಕತಿಯೊಳಗೆ ಮಂಡಪಾದಿಪಾಜಕ ಸ್ತುತಿಸುತ್ತಿರೆ, ಕಂಬವ ತೊರೆ ಹರಿಯೇ, ಸಿಡಿದನು ಬಿಂಬ ರೂಪ ಹರಿಯೇ. ತೋರಿಸತಲಿ ಕಾರಾಳ ನಾಲಿಗೆ ಘೋರ ಕಂಸನ ಉಗುರು ಕೆಂಪಗೆ, ತೋರಿಸಲಿ ಕಣ್ಣಾಲಿಯವರಿಗೆ ಬತ್ತಿ ಹರಿದಿವೆ ಎನ್ನುತಹದೊಳಗೆ, ಗುಡುಗುಡಿಸುತ್ತ ಹುಂಕರಿಸುತ್ತಲಿಂದು ಆಕ್ರಂದಿಸುತ್ತ ಉಗ್ರನು ಭಯಗೊಂಡು, ಏಕಭಕ್ತಿ ಪ್ರಹ್ಲಾದ ಸ್ತುತಿಸುತ್ತಿರೆ, ಘರ್ಜನೆ ಕೇಳಿತು ಘೋರ ನರಸಿಂಹನಾದ ಗಂಭೀರ ಅಂತ. ಇಷ್ಟು ಚೆನ್ನಾಗಿ ನರಸಿಂಹ ಹೊರಗೆ ಬಂದ್ರೆ ಎಲ್ಲರೂ ಕೂಡ ಭಯಭಕ್ತಿಯಿಂದ ಕೈ ಮುಗಿದು ಆತನ ಎದುರು ನಿಂತಿದ್ರಂತೆ. ಯಾವಾಗ ಹಿರಣ್ಯಕಶಿಪುವಿನ ವಧೆ ಆಯ್ತೋ ಎಲ್ಲರೂ ಆನಂದ ತುಂದಿಲರಾಗಿ ದೇವರನ್ನೇ ಭಜಿಸ್ತಾ ಇದ್ದಾರೆ. ಆದರೂ ಕೂಡ ನರಸಿಂಹನ ರೂಪವನ್ನು ಕಂಡಾಗ ಅನೇಕರಿಗೆ ಭಯ ಆಗುತ್ತಾ ಇತ್ತಂತೆ. ದೇವತೆಗಳು ಕೂಡ ಗಡಗಡಗಡನೆ ನಡುಗುತ್ತಾ ಶ್ರೀಹರಿಯ ಮುಂದೆ ನಿಂತ್ಕೊಂಡಿದ್ರಂತೆ. ಆದರೆ ಭಕ್ತ ಪ್ರಹ್ಲಾದ ಅಂತಕ್ಕಂಥವನು ಮಾತ್ರ ಏನೂ ದಿಗಿಲಾಗದೆ ಆರಾಮದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ ಅಂತ ಆಯ್ತು. ಇದನ್ನು ನೋಡುವಾಗ ಅಲ್ಲಿ ಇದ್ದ ದೇವತೆಗಳು ಬೇರೆಯವರೆಲ್ಲ ಕೇಳಿದ್ರಂತೆ, ಇಷ್ಟು ಘೋರವಾದ ರೂಪ, ನಮ್ಮಂಥವರೇ ಹೆದರ್ತಾ ಇದ್ದೇವೆ, ಅಂಥದ್ರಲ್ಲಿ ನೀನು ಇಷ್ಟು ಆರಾಮದಲ್ಲಿ ನಿಂತು ದೇವರನ್ನು ನೋಡ್ತಾ ಇದೆಯಲ್ಲ, ಹೇಗೆ ಸಾಧ್ಯ ಆಯಿತು ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನೀವೆಲ್ಲರೂ ನೋಡ್ತಾ ಇರ್ತಕ್ಕಂಥದ್ದು ದೇವರ ಮುಖವನ್ನ ನೋಡಿದ್ರೆ ನರಸಿಂಹನ ಆಕೃತಿ ಕಾಣಿಸ್ತದೆ. ಆದರೆ ನಾನು ನೋಡ್ತಾ ಇರ್ತಕ್ಕಂಥದ್ದು ದೇವರ ಪಾದವನ್ನ. ಆ ಶ್ರೀಹರಿಯ ಪಾದದ ಅಡೆಯಲ್ಲಿ ಇರ್ತಕ್ಕಂಥ ನನಗೆ ಇನ್ಯಾವ ಲೋಕದ ಭಯವೇ ಇಲ್ಲ ಅಂತನ್ನುವಾಗ ಇದೊಂದು ಭಯ ದೊಡ್ಡದ ಅಂತ ಆತ ಮಾತಾಡ್ತಾನೆ ಅಂತಾದ್ರೆ ಆ ಭಕ್ತಿಯ ಶಕ್ತಿ ಎಷ್ಟಾಗಿರ್ಬೋದು ಹೇಳುವುದನ್ನು ನಾವು ಗಮನಿಸ್ಕೊಂಡು ಬರಬೇಕಾಗ್ತದೆ. ಇಂಥದ್ದೊಂದು ಭಕ್ತಿಯ ಶಕ್ತಿ ನಮ್ಮಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸಾಧ್ಯ ಆಗತ್ತಾ ನಾವು ಧೈರ್ಯವಾಗಿ ಹೇಳ್ಕೊಳ್ಳಿಕ್ಕೆ? ಅದೊಂದೇ ಅಲ್ಲ, ಇನ್ನೊಂದು ಘಟನೆಯನ್ನ ನಿಮಗೆ ನಾನು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನೆನಪಿಸ್ಕೊಳ್ಳೇಬೇಕು. 6ನೇ ಶತಮಾನದ ಸೂಫಿ ಸಂತೆ ರಬಿಯಾ ಎಷ್ಟರ ಮಟ್ಟಿಗೆ ಕಾರ್ಯತತ್ಪರಳು ಅಂತಂದ್ರೆ, ಆಧ್ಯಾತ್ಮದಲ್ಲಿ ತ್ರಿವಿಧ ದಾಸೋಹಿಗಳು ಹೇಳುವುದಾಗಿ ಕರೆದುಕೊಂಡು ಬರ್ತೇವೆ. ಆ ರೀತಿಯಾದಂಥ ಆಧ್ಯಾತ್ಮಿಕತೆಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಂಥ ಆಕೆ ಚಂದದ ಅವಳಿ ಜವಳಿ ಮಕ್ಕಳಿಬ್ಬರಿಗೆ ಜನ್ಮದಾತಳಾಗಿರ್ತಾಳೆ. ಒಂದು ದಿವಸ ಏನಾಗುತ್ತದೆ ಅಂತಂದ್ರೆ, ಆ ಅವಳಿ ಮಕ್ಕಳುಗಳು ಹೊಲಕ್ಕೆ ಹೋಗಿದ್ದಾರೆ ಕೆಲಸ ಮಾಡಲಿಕ್ಕೆ. ಗಂಡನ ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಮಕ್ಕಳು ಮಧ್ಯಾಹ್ನದ ಊಟ ಕೊಟ್ಟು ವಾಪಸ್ ಬರುವಾಗ ಮರದ ಕೆಳಗಡೆ ನಿಂತ್ಕೊಂಡ್ರಂತೆ. ಈ ರೀತಿಯಲ್ಲಿ ಅಂದ್ರೆ ಮೇ ತಿಂಗಳ ಹೊತ್ತಿನಲ್ಲಿ ಬರ್ತಕ್ಕಂಥ ಮಳೆ ಏನಿದೆಯೋ ಅದರಲ್ಲಿ ಸಿಡಿಲು ಗುಡುಗುಗಳು ಹೆಚ್ಚಾಗಿರ್ತದೆ. ಆ ಎರಡೂ ಮಕ್ಕಳಿಗೆ ಸಿಡಿಲು ಬಡೀತು. ಎರಡೂ ಮಕ್ಕಳು ಹಸುವನ್ನ ನಿಗಬಿಟ್ವು. ಆ ತಾಯಿಯ ಹೃದಯ ಏನಾಗಿರಬೇಡ. ಆ ಮಕ್ಕಳನ್ನ ಹೊತ್ತುಕೊಂಡು ರೈತರೆಲ್ಲ ಮನೆಗೆ ತಂದು ಇಡ್ತಾರೆ. ಗಂಡ ಇನ್ನು ಮನೆಗೆ ಬಂದಿಲ್ಲ, ಊಟ ಮಾಡಿಕೊಳ್ಳಿಕ್ಕಾಗಿ ಮನೆಗೆ ಬರುವವ ಆತ.
ಆತ ಬರುವ ಒಳಗಡೆ ಇದೆಲ್ಲವುದು ಹೇಗೆ ನಿಭಾಯಿಸಬೇಕು ಹೇಳೋದು ಆಕೆ ಗೊತ್ತಿಲ್ಲ. ರೈತರು ತಂದು ಆ ಮಕ್ಕಳನ್ನು ತೋರಿಸ್ತಾ ಇದ್ದಾಗೆ ಒಂದು ಕ್ಷಣ ಕುಸಿದು ಬೀಳ್ತಾಳೆ ರಬಿಯಾ. ಇಷ್ಟೆತ್ತರಕ್ಕೆ ಬೆಳೆದ ಮಕ್ಕಳು, 18 ವರ್ಷದ ಮಕ್ಕಳನ್ನ ನಾನು ಕಳ್ಕೊಂಡಿದ್ದೇನೆ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಸ್ಥೈರ್ಯವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ ಕೂಡ ಆ ಮಕ್ಕಳನ್ನ ಈ ಕೋಣೆಯಲ್ಲಿ ಇರಿಸಿ ಅಂತ ಆಕೆ ಹೇಳಿ ಆ ಬಾಗಿಲನ್ನು ಭದ್ರಪಡಿಸಿ ಬಂದು ಮುಗುಮ್ಮಾಗಿ ಕುಳಿತುಕೊಳ್ತಾಳೆ. ಅಷ್ಟಾದ ನಂತರ ಒಂದು ಸ್ವಲ್ಪ ಹೊತ್ತಿಗೆ ಗಂಡ ಕೆಲಸವನ್ನು ಮುಗಿಸಿ ಮನೆಗೆ ಬರ್ತಾನೆ. ಮನೆಗೆ ಬಂದವನು ಮಕ್ಕಳಲ್ಲಿ ಅಂತ ಕೇಳಬೇಕು. ಅಷ್ಟೊತ್ತಿಗೆ ಈಕೆ ತನ್ನದೇ ಆದ ವಿಚಾರವನ್ನು ಹೇಳಲಿಕ್ಕೆ ತೊಡಗುತ್ತಾಳೆ. ಇವತ್ತೇನಾಯ್ತು ಗೊತ್ತಾ, ಏನೋ ಹೊಸ ವಿಷಯ ಹೇಳಲಿಕ್ಕೆ ಹೊರಟಿದ್ದಾಳೆ ಹೆಂಡತಿ ಅಂತ ಕೇಳಲಿಕ್ಕೆ ಕುತೂಹಲಿಗನಾಗಿ ಕುತ್ಕೊಳ್ತಾ ಇದ್ದಾನೆ ಗಂಡ. ಆಕೆ ಹೇಳ್ತಾಳೆ, ರೀ, ನನಗೆ 18 ವರ್ಷಗಳ ಹಿಂದೆ ಒಬ್ಬ ಮಹಾತ್ಮರು ಬಂದು ನನ್ನದೇ ಆಗಿರ್ತಕ್ಕಂಥ ಬಹಳ ಪ್ರಿಯವಾದ ಒಡವೆಗಳಿದೆ ಕೆಲವೊಂದಷ್ಟು, ನಾನು ಕಾಶಿ ಯಾತ್ರೆಗೆ ಹೋಗ್ಬೇಕಾಗಿರೋದ್ರಿಂದ ಇದನ್ನ ನಿನ್ನ ಬಳಿ ಒಂದು ಸ್ವಲ್ಪ ದಿವಸ ಇಟ್ಕೋ ಅಂತ ಹೇಳಿ ಹೋಗಿದ್ರು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಆ ಸಂತರು ಬರಲೇ ಇಲ್ಲ. ಈಗ 12-15 ವರ್ಷಗಳು ಕಳೆದು ಹೋಗಿದೆ. ಅಷ್ಟಾಗುವಾಗ ನನಗದನ್ನು ತೊಟ್ಟುಕೊಂಡೆ, ನನಗೆ ಖುಷಿಯಾಯಿತು, ಇದು ನನ್ನವೇ ಹೇಳುವಂಥ ಕಲ್ಪನೆ ಬಂದ್ಬಿಡ್ತು. ಅವಾಗ ಏನಾಯಿತು ಅಂತ ಕೇಳಿದರೆ, ಇನ್ನು ಬೇರೆಯವ್ರಿಗೆ ಕೊಡೋದು ಬೇಡ ಹೇಳುವ ಮನಸ್ಥಿತಿಗೆ ನಾನು ಬಂದು ಮುಟ್ಟಿದ್ದೇನೆ. ಆದರೆ ಇವತ್ತು ಬೆಳಗ್ಗೆ ಏನಾಯಿತು ಅಂತಂದರೆ, ಬಂದು ಆ ಸಂತರು ನನ್ನ ಬಳಿ ಅದನ್ನು ವಾಪಸ್ ಕೊಡು ಅಂತ ಕೇಳ್ತಾ ಇದ್ದಾರೆ. ಈಗ ಏನು ಮಾಡಬೇಕು ನಾನು ಸ್ವಾಮಿ ಅಂತ ಆಕೆ ಕೇಳ್ತಾಳಂತೆ. ಅದಕ್ಕೆ ಗಂಡ ಹೇಳ್ತಾನೆ, ಏನೂ ಮಾಡೋದು ಬೇಡ, ಇಷ್ಟು ದೊಡ್ಡ ಸಂತೆ ನೀನು, ಸೂಫಿ ಸಂತರ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ಇರುವವಳು ನೀನು, ಇಂಥವಳು ಇರಬೇಕಾದ್ರೆ ಏನು ಮಾಡಬೇಕು, ಒಡವೆ ಕೊಡಬೇಕಲ್ಲ ಹೇಳುವಂಥ ದುಃಖಕ್ಕೆ ನೀವು ಒಳಗಾಗ್ತಿ ಅಂತ ಆದರೆ ಎಲ್ಲರೂ ಏನು ಆದರ್ಶ ಅಂತ ಭಾವಿಸ್ತಾರೆ, ನೀ ಕೊಟ್ಟು ಬಿಡ್ಬೇಕು ಅದನ್ನ ಅಂತಂದಂತೆ. ಹೌದಾ ಸ್ವಾಮಿ, ಹಾಗಾದ್ರೆ ಬನ್ನಿ, ನಾನು ನೀವು ಇಬ್ರು ಕೂಡಿ ಕೊಟ್ಬಿಡೋಣ ಅಂತ ಹೋಗಿ ಆ ಕೋಣೆಯ ಬಾಗಿಲನ್ನ ದೂಡ್ತಾಳೆ. 2 ಮಕ್ಕಳು ಅಲ್ಲಿ ಇದ್ದಾರೆ, ಸತ್ತು ಬಿದ್ದಿದ್ದಾರೆ. ಅದನ್ನ ನೋಡಿ ಗಂಡನು ಕುಸಿದು ಬೀಳ್ತಾನೆ. ಆಗ ಹೇಳ್ತಾರೆ ಆತ, ನನಗೆ ಇದನ್ನ ತಡ್ಕೊಳ್ಳಿಕ್ಕೆ ಇಷ್ಟು ಕಷ್ಟ ಆಗುತ್ತಾ ಇದೆ, ತಾಯಿಯಾಗಿರ್ತಕ್ಕಂಥ ನೀನು ಇದನ್ನ ಕೇವಲ ಉಡುಗೊರೆ ಅಂತ ಭಾವಿಸಿ ಅದನ್ನ ವಾಪಸ್ ಕೊಡ್ತೇನೆ ಹೇಳುವ ಲೆಕ್ಕದಲ್ಲಿ ಮಾತಾಡ್ತೀಯಲ್ಲ, ನಿನಗೆ ಹೇಗೆ ಸಾಧ್ಯ ಆಯ್ತು ಇದು ಅಂತ ಅದಕ್ಕೆ ಕೇಳ್ತಾನಂತೆ. ಅದಕ್ಕೆ ಹೇಳ್ತಾಳೆ, ದೇವರು ಯಾವುದನ್ನಾದ್ರೂ ನಮಗೆ ಕೊಟ್ಟಿದ್ದಾನೆ ಅಂತಂದ್ರೆ ವಾಪಸ್ ಕೊಡ್ಲಿಕ್ಕಾಗಿ ಅಂತಲೇ ಅದನ್ನು ತಿಳ್ಕೊಳ್ಳಬೇಕು. ಅಷ್ಟು ಇಲ್ಲದೆ ಆತ ತಗೊಳ್ಳಿಲ್ಲ ಹೇಳುವಂತ ನಿಷ್ಠೆಯ ಭಾವನೆ ನಮ್ಮಲ್ಲಿದೆ ಅಂತ ಆದ್ರೆ ಇದು ಭಕ್ತಿಯ ಸತ್ವ ಅಂತ ಆಕೆ ತಿಳಿಸ್ಕೊಟ್ಲು ಅಂತ. ಹಾಗಾದ್ರೆ ಇಂಥದ್ದೊಂದು ಭಕ್ತಿಯ ಶಕ್ತಿ ನಮ್ಮಲ್ಲಿದೆಯಾ? ಇಂಥದ್ದೊಂದು ಆಧ್ಯಾತ್ಮದ ಸ್ಥೈರ್ಯ ನಮ್ಮಲ್ಲಿ ಇದೆಯಾ ಅಂತ ನಾವು ಭಾವಿಸ್ಕೊಳ್ಬೇಕು ಬಂಧುಗಳೇ. ಇಷ್ಟೇ ಅಲ್ಲ, ಕೇವಲ ಆಧ್ಯಾತ್ಮದ ಕಥೆಗಳನ್ನ ಹೇಳ್ತಾ ಹೋದ್ರೆ ಎಂತೆಂಥ ಕಥೆಗಳು ನಮ್ಮ ಮುಂದೆ ಸಿಗುತ್ತವೆ ಅಂತಂದ್ರೆ, ಕೇವಲ ಲಘುವಾಗೇ ಪರಿಗಣಿಸಿದ್ರೂ ಕೂಡ ಅದರಲ್ಲಿ ಒಂದು ಆಧ್ಯಾತ್ಮದ ತತ್ವ ಹೊರಗೆ ಬರಬೇಕು ಅಂತ ಹೇಳಿ ನಮ್ಮ ಹಿರಿಯರು ಅನೇಕ ತತ್ವಗಳನ್ನು ಅಳವಡಿಸಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ಕೊಳ್ಳಿ. ಲಿಂಕ್ ನರಸಿಂಹಯ್ಯ ಅಂತ ಒಬ್ಬ ಇದ್ನಂತೆ. ಯಾವ ವಿಷಯ ಕೊಟ್ಟರು ರಾಮಾಯಣಕ್ಕೆ ಲಿಂಕ್ ಮಾಡ್ತಿದ್ದ ಪುಣ್ಯಾತ್ಮ. ಹೇಗೆ ಅಂತ ಕೇಳಿದ್ರೆ, ಒಂದ್ ಕಡೆ ಯಾರೋ ನೇರಳೆ ಹಣ್ಣು ತಿಂತಾ ಇದ್ರು. ಏನಪ್ಪ ಅದು? ನೇರಳೆ ಹಣ್ಣು. ಬರೀ ನೇರಳೆ ಅಲ್ಲ. ಏನು ಬರೀ ನೇರಳೆ ಅಲ್ದ ಇನ್ನೇನು? ಜಂಬೂ ನೇರಳೆ ಆದ್ರೆ ಏನಾಯ್ತು? ಜಂಬೂ ನೇರಳೆ ರಾಮಾಯಣ ಕಾಲದಲ್ಲಿ ರಾಮನಿಗೆ ಶಬರಿ ಕೊಟ್ಟಿದ್ದು ಅಂತ ಹೇಳಿ ರಾಮಾಯಣಕ್ಕೆ ಲಿಂಕ್ ಮಾಡ್ದ ಅವನು. ಸರಿ, ಅದಾಯ್ತು. ಅದಾಗದಿದ್ದ ಹಾಗೆ ಅಲ್ಲಿ ಯಾರೋ ವಾಲಿಬಾಲ್ ಆಡ್ತಾ ಇದ್ರು. ಅದನ್ನ ನೋಡ್ಬಿಟ್ಟು, ಏನಯ್ಯ ವಾಲಿಬಾಲ್ ಅಲ್ಲ, ಇನ್ನೇನದು? ರಾಮಾಯಣ ಕಾಲದಲ್ಲಿ ವಾಲಿ ಸಾಯಬೇಕಿದ್ರೆ, ಕಲಿಯುಗದಲ್ಲೂ ನನ್ನ ಹೆಸರು ಪ್ರಖ್ಯಾತವಾಗಿ ಉಳಿಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ, ನಿನ್ನ ಹೆಸರಲ್ಲಿ ಒಂದು ಆಟವೇ ಪ್ರಸಿದ್ಧಿ ಆಗಿಬಿಡತ್ತೆ ಅಂತ ಹೇಳಿ ವಾಲಿಬಾಲಕ್ಕೆ ಮತ್ತೆ ಅದು ಲಿಂಕ್ ಮಾಡ್ದ. ಈ ಲಿಂಕ್ ನರಸಿಂಹಯ್ಯ ಏನು ಕೊಟ್ಟರು ಈ ರಾಮಾಯಣಕ್ಕೆ ಲಿಂಕ್ ಮಾಡ್ತಾನೆ ಅಂತ ಗೊತ್ತಾಯ್ತು. 4 ಜನ ಪಂಡಿತರು ಕೂತ್ಕೊಂಡ್ರು. ಈ ಪುಣ್ಯಾತ್ಮನ್ ಹೇಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅಂತ ಒಂದು ದೊಡ್ಡ ವೇದಿಕೆಯನ್ನು ಸೃಷ್ಟಿ ಮಾಡಿದ್ರು. ಲಿಂಕ್ ನರಸಿಂಹಯ್ಯನೂ ಬಂದ. 4 ಜನ ಏನು ಪಂಡಿತರಿದ್ರಲ್ಲ ಅವರೆಲ್ಲರೂ ಸೇರಿಕೊಂಡು ಒಂದು ಅದ್ಭುತವಾದ ಒಂದು 4 ವಾಕ್ಯವನ್ನು ರೆಡಿ ಮಾಡ್ಕೊಂಡು ಬಂದಿದ್ರು.
ಶುರುವಾಯಿತು ಗೋಷ್ಠಿ. ಹೇಳಿ ನೀವೇನು ಹೇಳಬೇಕು ಅಂತಿದ್ದೀರೋ. ಲಿಂಕ್ ನರಸಿಂಹಯ್ಯನೇ ಕೇಳ್ತಾನೆ ಫಸ್ಟು. ಏನಿಲ್ಲ, ನಾವೊಂದು ವಾಕ್ಯವನ್ನು ಕೊಡ್ತೇವೆ, ಅದಕ್ಕೆ ಹೇಗಾದರೂ ರಾಮಾಯಣಕ್ಕೆ ಲಿಂಕ್ ಮಾಡಿಬಿಡು, ನಾನು ನಿಮ್ಮನ್ನು ಒಪ್ಕೊಳ್ತೇನೆ ಅಂತಂದ್ರಂತೆ. ಈತ ಶುರು ಹಚ್ಕೊಂಡ, ನೀವು ಹೇಳಿ ಫಸ್ಟು, ನಾನು ಏನು ಅಂತ ಹೇಳ್ತೇನೆ ಅಂತ. ಅವರು ವಾಕ್ಯವನ್ನು ಕೊಟ್ಟರು. ಬಹಳಷ್ಟು ತಿಂಗಳ ಕಾಲ ಕಷ್ಟಪಟ್ಟು ಮಾಡಿರುವಂಥ ವಾಕ್ಯ ಅವರಿದ್ದು. ಹುಡುಕಿ ಎಲ್ಲಿ ಮಾಡಿದ್ರು ಸೇರಿಸಬಾರ್ದು ಅಂತ, ಕಣ್ಣ ಮುಚ್ಚೆ ಕಾಡೇಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಅಂದರು. ಲಿಂಕ ನರಸಿಂಹಯ್ಯ ಖುಷಿಯಾಗೋಯ್ತು. ಆಹಾ, ಏನ್ ಸರ್ ನೀವು 24,000 ಶ್ಲೋಕಗಳುಳ್ಳ ರಾಮಾಯಣವನ್ನ ಕೇವಲ 4 ಲೈನಲ್ಲಿ ಹೇಳ್ಬಿಟ್ರಲ್ಲ ಅಂದ. ಹೇಗೆ ಅದು ಫುಲ್ ಹೇಳ್ಬೇಕು ನೀವು? ಸರ್ ಕೇಳ್ಕೊಳ್ಳಿ. ದಶರಥನು ಕಣ್ಣು ಮುಚ್ಚಲಾಗಿ ರಾಮನಿಗೆ ಕಾಡೇಗೂಡಾಯಿತು. ಅರಣ್ಯಕಾಂಡದವರಿಗೆ ಮುಗಿದೋಯ್ತಲ್ಲ ಸಾರ್ ಅಂದ ಅವನು. ಇಲ್ಲ, ಅಷ್ಟೆಲ್ಲ ಆಗಕ್ಕಿಲ್ಲ, ಕಂಪ್ಲೀಟಾಗಿ ಹೇಳಬೇಕು ನೀನು ಅಂತಂದ್ರಂತೆ. ಕಂಪ್ಲೀಟಾಗಿ ಹೇಳಬೇಕಾ? ಸರಿ. ದಶರಥನು ಕಣ್ಣು ಮುಚ್ಚಲಾಗಿ ರಾಮನಿಗೆ ಕಾಡೇಗೂಡಾಯಿತು. ಪರಿಣಾಮವಾಗಿ ಲಂಕೆಯಲ್ಲಿ ಉದ್ದಿನ ಮೂಟೆಯಂತೆ ಮೆರೆಯುತ್ತಿದ್ದ ರಾವಣ ಉರುಳೇ ಹೋದ. ಇಡೀ ರಾಮಾಯಣವನ್ನ ಕೇವಲ 4 ಲೈನಲ್ಲಿ ಕಟ್ಟಿಕೊಟ್ಟಿರುವಂತ ಬಗೆ ಇದು ಸ್ನೇಹಿತರೆ. ನಮಗೆ ನಾವು ಪೂರ್ವಂ ರಾಮ ತಪೋವನಾನಿ ಗಮನಂ ಹತ್ವಾ ಮೃಗ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ ಲಂಕಾಪುರಿ ದಹನಂ ಏತದ್ರಾವಣ ಪಶ್ಚಾತ್ ಕುಂಭಕರ್ಣಾದಿ ಹನನಂ ಏತದ್ಯ ರಾಮಾಯಣಂ ಅಂತ ಕೇಳ್ಕೊಂಡು ಬಂದಿದ್ದೇವೆ. ಆದರೆ ಕೇವಲ 4 ಲೈನಲ್ಲೂ ಇದನ್ನು ಹೇಳ್ಬೋದು ಅಂತ ತೋರಿಸ್ಕೊಟ್ರಲ್ಲ, ಇದು ವಿಶೇಷ ಅಂತ ಅನಿಸೋದಿಲ್ವೇ ನಮಗೆ? ಇದಿಷ್ಟೇ ಅಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ ಅಂತ ಕೇಳಿದ್ರೆ, ನಕ್ಷತ್ರದಲ್ಲಿ ಕೃಷ್ಣನ ಕಥೆಯನ್ನು ಹೇಳಿದ್ರಂತೆ. ಹೇಗೆ ಅಂತಂದ್ರೆ, ನಕ್ಷತ್ರ ಸುತನನುಜನೊಂದು ದಿನ, ಗಮನವಿಟ್ಟು ಕೇಳಿಸ್ಕೊಳ್ಳಿ, ನಕ್ಷತ್ರ ಸುತನನುಜನೊಂದು ದಿನ ನಕ್ಷತ್ರದೊಳಗಿರ್ದ ನವನೀತಮಂ ತನ್ನ ನಕ್ಷತ್ರದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಬಿಸಾಡುತ್ತಿರಲ್. ನಕ್ಷತ್ರಮಂ ಪಿಡಿದಿರ್ದ ನಕ್ಷತ್ರಕ್ಕೆ ನಕ್ಷತ್ರ ರಾಜಮುಖಿಯೋರ್ವಳ್. ಹಾಗೇ ಮುಂದುವರೆಸ್ಕೊಂಡು ಹೋಗ್ತಾರೆ. ಏನು ಅಂತ ಹೇಳ್ತೇನೆ ಕೇಳಿಸ್ಕೊಳ್ಳಿ. ನಕ್ಷತ್ರ ಸುತನನುಜನೊಂದು ದಿನ ಅಂತಂದ್ರೆ ರೋಹಿಣಿಯ ಸುತ. ನಕ್ಷತ್ರ ರೋಹಿಣಿ ನಾಮಕನಾಗಿರ್ತಕ್ಕಂಥ ರೋಹಿಣಿಯ ಸುತ ಯಾರು? ಬಲರಾಮ. ಬಲರಾಮನ ತಮ್ಮ ಯಾರು ಅಂತ ಕೇಳಿದ್ರೆ ಕೃಷ್ಣ. ಕೃಷ್ಣನೊಂದು ದಿನ, ನಕ್ಷತ್ರ ಸುತನೊಂದು ದಿನ, ನಕ್ಷತ್ರದೊಳಗಿರ್ದ, ನಕ್ಷತ್ರ ಅಂದ್ರೆ ಮಖಾ ನಕ್ಷತ್ರ, ಮಡಿಕೆಯೊಳಗಿತ್ತಂತೆ ಬೆಣ್ಣೆ. ನಕ್ಷತ್ರದೊಳಗಿರ್ದ ನವನೀತಮಂ ತನ್ನ ನಕ್ಷತ್ರದಿಂದ ತೆಗೆದು, ನಕ್ಷತ್ರದಿಂದ ಅಂತಂದ್ರೆ ಹಸ್ತಾ ನಕ್ಷತ್ರ, ಹಸ್ತದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಬಿಸಿಡುತ್ತಿರಲ್. ಚಿತ್ತಾ ನಕ್ಷತ್ರ ತನ್ನ ಚಿತ್ತಕ್ಕೆ ಬಂದಂತೆ ಬಿಸಾಡ್ತಾ ಇರಬೇಕಾದ್ರೆ ನಕ್ಷತ್ರಮಂ ಪಿಡಿದಿರ್ದ ಭರಣಿ ನಕ್ಷತ್ರ, ಕುಂಕುಮದ ಭರಣಿಯನ್ನು ಹಿಡ್ಕೊಂಡಿದ್ಲಂತೆ ಅವಳು. ನಕ್ಷತ್ರಕ್ಕೆ ನಕ್ಷತ್ರ ರಾಜಮುಖಿಯೋರ್ವಳು, ಅನುರಾಧ ನಮ್ಮ ಹೆಸರಿನ ಯುವತಿಯೊಬ್ಬಳು ಅದನ್ನ ಹಿಡ್ಕೊಂಡಿದ್ಲಂತೆ. ಆ ಸಪ್ಪಳವನ್ನ ಕೇಳಿದ, ಅಂದ್ರೆ ನಕ್ಷತ್ರದಿಂದ ಕೇಳಿದ್ಲಂತ ಅವಳು, ಅಂದ್ರೆ ಶ್ರವಣ ನಕ್ಷತ್ರದಿಂದ ಕೇಳಿದಂತ ಅವಳು ಅವನನ್ನು ಅಟ್ಟಿಸ್ಕೊಂಡು ಬರ್ತಾಳೆ. ಅಟ್ಟಿಸ್ಕೊಂಡು ಬರುವಾಗ ನಕ್ಷತ್ರಮಂ ಕೊಡದೆ, ನಕ್ಷತ್ರ ಅಂದ್ರೆ ಉತ್ತರ ನಕ್ಷತ್ರಮಂ ಕೊಡದೆ ಬೇರೊಂದು ನಕ್ಷತ್ರದಲ್ಲಿ ನಿಂದ ಶ್ರೀಕೃಷ್ಣ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾರೆ. ಬೇರೊಂದು ನಕ್ಷತ್ರದಲ್ಲಿ ಅಂದ್ರೆ ಮೂಲಾ ನಕ್ಷತ್ರದಲ್ಲಿ ನಿಂತ ಶ್ರೀಕೃಷ್ಣ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ನೋಡಿ. ಕೇವಲ ನಕ್ಷತ್ರದಲ್ಲೇ ಇದನ್ನು ಕಟ್ಟಿಕೊಟ್ರು ಅಂತ. ಇಷ್ಟು ಒಂದು ಆಧ್ಯಾತ್ಮದ ಜ್ಞಾನವನ್ನ ನಮಗೆ ಕೇವಲ ಸಾಹಿತ್ಯದಲ್ಲಿ ಉಣಬಡಿಸ್ಲಿಕ್ಕೆ ಆಗುತ್ತದೆ ಹೇಳ್ತಕ್ಕಂಥದ್ದನ್ನ ನಮ್ಮ ಪೂರ್ವಜರು ತೋರಿಸಿಕೊಟ್ಟಿದ್ದಾರೆ ಅಂತ. ಇದು ಕೇವಲ ಭಾರತೀಯ ಧಾರ್ಮಿಕ ಪರಂಪರೆಯ ಬಗ್ಗೆ ನಾ ಮಾತಾಡ್ತಾ ಇರತಕ್ಕಂಥ ವಿಷಯ. ಅದಷ್ಟೇ ಅಲ್ಲ, ಎಷ್ಟು ಚೆನ್ನಾಗಿ ಭಾರತ ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಭಾರತ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ಕೇಳಿದ್ರೆ ಯಾರೋ ಹೇಳಿದ್ರಂತೆ, ಶೂನ್ಯ ಕಣಪ್ಪ ಅಂತ. ಅದು ಕೇವಲ ಶೂನ್ಯವೇ ಅಂತ ನಾವು ಗಮನಿಸ್ಕೊಂಡು ಬಂದ್ರೆ ನಮ್ಗೆ ಅರ್ಥ ಆಯ್ತು ಶೂನ್ಯದಲ್ಲಿ ಎಷ್ಟೆಲ್ಲ ಇದೆ ಹೇಳುವಂಥದ್ದು. ಅದನ್ನ ಪೂಜ್ಯ ಅಂತ ಕರೆದು ನಮ್ಮ ಹಿರಿಯರು.
ಯಾರು ಹಿರಿಯರ ಹತ್ರ ಹೋಗಿ ಕೇಳಿ ಇದೇನು ಅಂತ ಕೇಳಿದ್ರೆ ಅವರು ಶೂನ್ಯ ಅಂತ ಹೇಳೋದಿಲ್ಲ, ನಾವು ಇಂಗ್ಲಿಷ್ನಲ್ಲಿ ಕರೀತಕ್ಕಂಥ ಝೀರೋ ಅಂತ ಹೇಳೋದಿಲ್ಲ, ಅದ್ರ ಬದಲಾಗಿ ಅದು ಪೂಜ್ಯ ಅಂತ ಗಮನಿಸ್ಕೊಂಡು ಬರ್ತಾರೆ. ಯಾಕೆ ಅಂತ ಕೇಳಿದ್ರೆ ಅದನ್ನ ಪೂರ್ಣ ಅಂತ ಸಂಸ್ಕೃತದಲ್ಲಿ ಕರೆದ್ರಲ್ಲ. ಹೇಗೆ ಪೂರ್ಣ ಅದು ಅಂತ ಕೇಳಿದ್ರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿದ್ರು. ನಾವು ಜನನ ಮರಣದ ವೃತ್ತದಿಂದ ಹೊರಗೆ ಬರಬೇಕು ಅಂತಂದ್ರೆ ಹೇಗೆ ಮಾಡಬೇಕು ಹೇಳುವಲ್ಲಿಂದ ತೊಡಗಿ ಎಲ್ಲವನ್ನ ವಿವರಿಸಿಕಂತ ಬಗೆ ಇದು. ಶೂನ್ಯದ ಒಂದರಿಂದಲೇ ಎಲ್ಲವೂ ಉದ್ಭವ ಆಗಿದೆ ಅಂತ ಹೇಳಿಕೊಂಡ್ರು. ಇದನ್ನ ಕೇವಲ ನಾವು ಹೇಳಿದ್ದಲ್ಲ, ಐನ್ಸ್ಟೀನ್ ಕೂಡ ಹೇಳ್ತಾನೆ, ಜಗತ್ತಿಗೆ ಭಾರತದ ಕೊಡುಗೆ ಶೂನ್ಯವಾಗಿದ್ರು ಕೂಡ ಅದಿಲ್ಲ ಅಂತ ಆಗಿದ್ರೆ 1ಕ್ಕೆ 1000 ಆಗತಿರ್ಲಿಲ್ಲ, 1000ಕ್ಕೆ ಲಕ್ಷ ಆಗ್ತಿರ್ಲಿಲ್ಲ. 1ರ ಮುಂದೆ ಶೂನ್ಯ ಬಂದಿದ್ರಿಂದ 1ಕ್ಕೂ ಒಂದು ಬೆಲೆ ಬಂತು ಅಂತ ಐನ್ಸ್ಟೀನ್ ಹೇಳ್ತಾನೆ ಅಂತಾದ್ರೆ ನಮ್ಮ ಶ್ರೇಷ್ಠತೆ ಏನಾಗಿರಬಹುದು? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶೂನ್ಯಕ್ಕೆ ಶೂನ್ಯವನ್ನ ಕೂಡಿಸಿ ನೋಡಿ, ಶೂನ್ಯವೇ ಉತ್ತರ ಬರುತ್ತದೆ. ಹಾಗೆ ಅದರಿಂದ ಕಳೆದು ನೋಡಿದ್ರೆ ಶೂನ್ಯವೇ ಉತ್ತರ ಬರ್ತದೆ. ಗುಣಿಸಿ ನೋಡಿದ್ರೆ ಎಷ್ಟೇ ಸಂಖ್ಯೆಯಿಂದ ಗುಣಿಸಿದ್ರೂ ಕೂಡ ಶೂನ್ಯವೇ ಉತ್ತರ ಬರ್ತದೆ. ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಒಂದು ಸಂಖ್ಯೆ ಇದ್ರೆ ಅದು ಶೂನ್ಯ ಮಾತ್ರ. ಹಾಗಾದ್ರೆ ಶೂನ್ಯ ಅನ್ನೋದು ಎಷ್ಟು ಗ್ರೇಟ್ ಆಗಿರಬಹುದು ಹೇಳ್ತಕ್ಕಂಥದ್ದು. ಕೇವಲ ನೀವು ಗಮನಿಸ್ಕೊಂಡ್ರೆ ಅಲ್ಲಿಂದ ಬರ್ತಾನೆ, ಇಲ್ಲಿ ಜೀವಿಸ್ತಾನೆ, ಮತ್ತೆ ಅಲ್ಲಿಗೆ ಹೋಗ್ತಾನೆ. ಅದನ್ನ ಹೇಗೆ ಹೇಳಿದ್ರು ಅಂತಂದ್ರೆ ಈ ಶೂನ್ಯದ ಮೂಲಕ ಹೇಳಿದ್ರು. ಯಾವುದು ಆದಿ ಯಾವುದು ಅಂತ್ಯ ಅಂತ ಕೇಳಿದ್ರು ನಮಗೆ ಗೊತ್ತಿಲ್ಲ. ಭಾರತವು ಹಾಗೆ ಒಂದು ಡೇಟ್ ಆಫ್ ಬರ್ತ್ ಇಲ್ಲದೆ ಇರತಕ್ಕಂಥ ಒಂದು ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತದ ಸನಾತನ ಸಂಸ್ಕೃತಿ. ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋ ಅದಕ್ಕೆ ಡೇಟ್ ಆಫ್ ಡೆತ್ ಕೂಡ ಇಲ್ಲ ಹೇಳೋದನ್ನ ನಾವು ಗಮನಿಸ್ಕೊಂಡು ಬರಬೇಕಾಗುತ್ತದೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ವಿವೇಕಾನಂದರು ಚಿಕಾಗೋ ನೆಲದಲ್ಲಿ ಹೋಗಿ ನಿಂತುಕೊಂಡು ಭಾರತದ ಹಿರಿಮೆಯನ್ನ ಇಷ್ಟು ದೊಡ್ಡದು ಇದೆ ಅಂತ ಎಲ್ಲ ಭಾಷಣ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಯಾವಾಗಲೂ ಆ ಕಡೆಯಿಂದ ಬಂದಾತ ಒಬ್ಬ ಮಾತಾಡ್ತಾ ನಮ್ಮ ಸಂಸತ್ನಲ್ಲಿ ಹೇಳಿದಂತೆ, ನಾವು ಯಾವ ರಾಷ್ಟ್ರದಿಂದ ಬಂದಿದ್ದೇವೆ ಗೊತ್ತುಂಟಾ? ಯಾವ ರಾಷ್ಟ್ರದಲ್ಲಿ ನಿಮ್ಮ ವಿವೇಕಾನಂದರು ನಿಂತು ಭಾಷಣ ಮಾಡಿದ್ರು ಆ ನೆಲದಿಂದ ನಾನು ಬಂದಿದ್ದೇನೆ ಅಂತ ಹೇಳ್ತಾ ತನ್ನ ಕಾಲರ್ ಗುಂಡಿಯನ್ನ ಟೈಟ್ ಮಾಡಿಕೊಂಡಂತೆ. ಆದ್ರೆ ದುರಾದೃಷ್ಟವಶಾತ್ ಅಲ್ಲಿದ್ದ 550 ಚಿಲ್ಲರೆ ಅಂದ್ರೆ ಅದೊಂದು ಸಂಖ್ಯೆ ಅಷ್ಟೇ, ಚಿಲ್ಲರೆ ಸಂಸತ್ತಿನ ಸದಸ್ಯರು ಯಾರಿಗೂ ಹೇಳುವಂತ ಧೈರ್ಯ ಬರಲಿಲ್ಲ. ನೀನೇನಪ್ಪ ಅಷ್ಟೆಲ್ಲ ಮಾತಾಡ್ತಾ ಇದ್ದಿ, ವಿವೇಕಾನಂದರು ನಿಂತು ನಿಮ್ಮ ನೆಲದಲ್ಲಿ ಭಾಷಣ ಮಾಡಿದ್ರು ಹೇಳುವ ಕಾರಣಕ್ಕಾಗಿ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಆ ವಿವೇಕಾನಂದರು ನಮ್ಮ ನೆಲದಲ್ಲೇ ಕಣಯ್ಯ ಹುಟ್ಟಿದ್ರು ಹೇಳುವಂತ ಧೈರ್ಯ ಯಾರಿಗೂ ಬಂದಿರಲಿಲ್ಲ. ಇದು ಯಾಕಾಗಿ ಬರಲ್ಲ ಅಂತಂದ್ರೆ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅಂತ ಹೇಳ್ಕೊಡ್ತೇವೆ. ಅದ್ರ ಬದಲು ಎ ಫಾರ್ ಅಂಬೇಡ್ಕರ್, ಬಿ ಫಾರ್ ಬಾಲಗಂಗಾಧರ್ ತಿಲಕ್, ಸಿ ಫಾರ್ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ಕೊಟ್ಟಿದ್ದಲ್ಲಿ ಅಂತ ರಾಷ್ಟ್ರಭಕ್ತಿಯ ಶಕ್ತಿ ನಮ್ಮಲ್ಲೂ ಇರ್ತಿತ್ತು. ಆದ್ರೆ ದುರಾದೃಷ್ಟವಶಾತ್ ನಮ್ಮಲ್ಲಿ ಅಂತ ಶಿಕ್ಷಣ ವ್ಯವಸ್ಥೆಯನ್ನ ತರುವಂತ ಮನಸ್ಸೇ ಯಾರಿಗೂ ಬರಲಿಲ್ಲ. 64 ವಿದ್ಯೆಗಳನ್ನ ಯಕಶ್ಚಿತ್ ಒಬ್ಬ ಗುರುಗೂ ಬೋಧಿಸ್ತಾ ಇದ್ದ. ಇವತ್ತು ಪ್ರತಿಯೊಂದಕ್ಕೂ ಒಬ್ಬೊಬ್ರು ಸ್ಪೆಷಲಿಸ್ಟ್ ಇದ್ದಾರೆ, ಕೈಗೊಬ್ರು ಕಾಲಿಗೊಬ್ರು ಸ್ಪೆಷಲಿಸ್ಟ್ ಸಿಗ್ತಾರೆ. ಆದ್ರೆ ವಿಷಯದಲ್ಲಿ ತಜ್ಞತೆ ಯಾವುದಿದೆ ಅಂತ ಕೇಳಿದ್ರೆ ಯಾವುದ್ರಲ್ಲೂ ಇಲ್ಲ. ಆತ ಡಾಕ್ಟರೇಟ್ ಮಾಡಿದ್ದಾನೆ, 1 ಮೇ ಅಂತ ಹಾಸ್ಪಿಟಲ್ ಮುಂದೆ ಬೋರ್ಡ್ ಹಾಕ್ತಾರೆ, ಕರ್ಕೊಂಡು ಬನ್ನಿ ಹೊತ್ಕೊಂಡು ಹೋಗಿ ಅಂತ ಕರ್ಕೊಳ್ತಾರೆ. ಆದ್ರೆ ನಮ್ಮಲ್ಲಿ ಹೇಗಿತ್ತು ಅಂತ ಕೇಳಿದ್ರೆ ಒಬ್ಬ ಸುಶ್ರುತ ಸಂಹಿತೆಯಿಂದ, ಒಬ್ಬ ಚರಕ ಸಂಹಿತೆಯಿಂದ ಆತ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡೋದ್ರಿಂದ ಹಿಡಿದು ಹೇಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಹೇಳೋದನ್ನ ಕೂಡ ಹೇಳ್ಕೊಟ್ಟಿದ್ನಲ್ಲ, ಎಂತ ಪುಣ್ಯಾತ್ಮಂದ್ರಿ ಅವರು. ಆದ್ರೆ ಅವ್ರಿಗೆ ಏನು ಕೊರತೆ ಇತ್ತು ಅಂತ ನಾನು ಹೇಳ್ತೇನೆ ಕೇಳ್ಕೊಳ್ಳಿ. ಅವರೆಲ್ಲರೂ ಕೂಡ ನಾಹಂ ಕರ್ತ ದೈವಂ ಕರ್ತ ಅಂತ ಕೆಲಸವನ್ನು ಆರಂಭ ಮಾಡಿದ್ರು. ಅದಷ್ಟೇ ಅಲ್ಲ, ಪರೋಪಕಾರಾರ್ಥಂ ವಹಂತಿ ನದ್ಯ, ಪರೋಪಕಾರಾರ್ಥಂ ಫಲಂತಿ ವೃಕ್ಷ, ಪರೋಪಕಾರಾರ್ಥಂ ದುಹಂತಿ ಗಾವಹ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ತೊಡಗಿಸಿಕೊಂಡ್ರು. ಯಾವುದಾದ್ರೂ ಮರ ತನ್ನ ಹಣ್ಣನ್ನ ರಾತ್ರೋರಾತ್ರಿ ತಾನೇ ತಿಂದುಕೊಂಡಂತ ಯಾವ್ದಾದ್ರು ನಿದರ್ಶನ ಇದೆಯಾ? ಒಂದು ಹಲಸಿನ ಹಣ್ಣು ಆತ ಸರಿಯಾಗಿ ನೀರು ಹಾಕ್ಲಿಲ್ಲ ಅಂತಂದ್ರೆ ನಾನು ತಿಂತೇನೆ ಅಂತ ಯಾವ್ದಾದ್ರು ಮರ ತಿಂದಿದ್ದ ನಿದರ್ಶನ ಇದೆಯಾ? ಎಲ್ಲೂ ಇಲ್ಲ. ದನ ತನ್ನ ಕರು
ಎಷ್ಟು ಬೇಕೋ ಅಷ್ಟು ಕೊಡ್ತದೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿಸ್ತದೆ ಹೇಳೋದನ್ನು ಎಲ್ಲರೂ ಮನಗೊಂಡಿರ್ತಕ್ಕಂಥ ಸತ್ಯ. ಹಾಗಾದ್ರೆ ಆ ಗೋವು ಯಾವತ್ತಾದ್ರೂ ನಿನಗೆ ನಾ ಕೊಡಲ್ಲ, ನನ್ನ ಮಗನಿಗೆ ಬೇಕು ಅಂತ ಇಟ್ಕೊಂಡದನ್ನು ಯಾವತ್ತಾದ್ರೂ ನೋಡಿದೇವ ನಾವು? ಯಾವತ್ತೂ ಮಾಡಲಿಲ್ಲ. ಆದರೆ ಮನುಷ್ಯ ಮಾತ್ರ ಎಲ್ಲವೂ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಇಟ್ಕೊಳ್ತಾ ಬಂದ. ಆದರೆ ನಮ್ಮ ಪೂರ್ವಜರು ಹಾಗಿರಲಿಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ತಮ್ಮ ಇಡೀ ಜೀವನವನ್ನ ಈ ಜಗತ್ತಿಗಾಗಿ ಸವೆಸಿದ್ರು. ಅವರಿಗೆ ಯಾವ ಪಬ್ಲಿಸಿಟಿಯೂ ಬೇಕಾಗಿರಲಿಲ್ಲ. ನಮಗೆ ಹೇಗಾಗಿದೆ ಅಂತಂದ್ರೆ, ಕರಾಗ್ರೆ ವಸತೆ ಫೇಸ್ಬುಕ್, ಕರ ಮಧ್ಯೆ ಟ್ವಿಟರ್, ಕರಮೂಲೆ ಸ್ಥಿತೆ ವಾಟ್ಸಪ್, ಪ್ರಭಾತೆ ಮೊಬೈಲ್ ದರ್ಶನಂ ಅಂತ ತೊಡಗಿಕೊಂಡಿದ್ದೇವೆ. ಆದರೆ ಕರಾಗ್ರೆ ವಸತೆ ಹೇಳುವಾಗ ಏಳು ತಾಲೆ ಮೇಲೆದ್ದು ಯಾರ್ಯಾರ ನೆಲೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಇತ್ತಲ್ಲ, ಇದು ನಮ್ಮಿಂದ ಯಾವಾಗ ಮರೆಯಾಯ್ತೋ ನಮಗೆ ಗೊತ್ತಾಗಲೇ ಇಲ್ವಲ್ಲ. ಇದು ನಮ್ಮ ದುರಾದೃಷ್ಟ ಅಂತ ನಾನು ಹೇಳ್ತಾ ಬರ್ತಾ ಇರುವಂಥದ್ದು. ಒಂದು ಸುಶ್ರುತ ಸಂಹಿತೆ ಆಗಿರ್ಬೋದು, ಚರಕ ಸಂಹಿತೆ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಸತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಈ ವಿಪ್ಲವಕ್ಕೆ ಕಾರಣ ಆಗ್ತಾ ಇದ್ದೇವಲ್ಲ, ಇದು ನಮ್ಮ ದುಗಡ ಇರ್ತಕ್ಕಂಥದ್ದು ಹೇಳುವಂಥದ್ದು. ನಿಮಗೆ ಗೊತ್ತಿದೆಯಾ, ಯಾರಾದರೂ ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ, ಯಾರಪ್ಪ ಈ ಒಂದು ಆ್ಯಪಲ್ ಕೆಳಗೆ ಬಿದ್ದ ತಕ್ಷಣ ಇದನ್ನ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳಿ ಅದ್ಭುತವಾಗಿ ಹೇಳಿಬಿಟ್ರು ಅಂತ ಕೇಳಿದ್ರೆ ನಾವು ಯಾರ ಹೆಸರು ಹೇಳ್ತೇವೆ? ಸಾಮಾನ್ಯವಾಗಿ ನ್ಯೂಟನ್ನಿನ ಹೆಸರನ್ನು ಹೇಳಿಬಿಡ್ತೇವೆ. ಆದ್ರೆ ನಮಗೆ ಗೊತ್ತೇ ಇಲ್ಲ. ಧರಣಿ ಆಕರ್ಷಿತು ಸರ್ವಂ ಅಂತ ವರಾಹ ಮಿಹಿರ ಆ ಕಾಲದಲ್ಲೇ ಬರೆದಿಟ್ಟಿದ್ದ. ನಮಗೆ ಅದನ್ನ ಓದುವ ಗೊಡವೆಯೂ ಇಲ್ಲ, ನಮಗೆ ಅದನ್ನು ತಲುಪಿಸುವಂತ ಯೋಚನೆಯೂ ಯಾರಿಗೂ ಬರಲೇ ಇಲ್ವಲ್ಲ. ಧರಣಿ ಆಕರ್ಷಿತು ಸರ್ವಂ ಅಂತಂದ್ರೆ ಧರಣಿ ಎಲ್ಲವನ್ನು ಆಕರ್ಷಿಸ್ತದೆ. ಇದು ಗುರುತ್ವಾಕರ್ಷಣ ಶಕ್ತಿ ಅಲ್ಲದೆ ಮತ್ತಿನ್ನೇನು ಅಂತ ಹೇಳಿದ್ದು. ಅದು ನಾವೇನ್ ಮಾಡ್ತೇವೆ? ಮ್ಯಾಕ್ಸ್ ಮುಲ್ಲರ್ ಬಂದ, 60 ವರ್ಷ ಅಧ್ಯಯನ ಮಾಡ್ದ, ಆನಂತರ ಬರೆದಂಥ ಕೃತಿ ಅದು ಶ್ರೇಷ್ಠ ಆಗತ್ತೆ. ಆದರೆ ನಮ್ಮಲ್ಲಿನ ನೆಲದಲ್ಲಿರ್ತಕ್ಕಂಥ ಅನೇಕ ಇಂಥ ವಿಷಯಗಳನ್ನು ನಾವು ಮರ್ತೇ ಬಿಡ್ತೇವಲ್ಲ, ಇದು ನಮ್ಮ ದುರಾದೃಷ್ಟ ಅಂತ ನಾ ಹೇಳ್ತಾ ಇರುವಂಥದ್ದು. ಇದೊಂದೇ ಅಲ್ಲ ಸ್ನೇಹಿತರೆ, ಅಗಸ್ತ್ಯ ಸಂಹಿತೆಯನ್ನು ನಾವು ಸರಿಯಾಗಿ ಗಮನಿಸ್ಕೊಂಡ್ರೆ ಗೊತ್ತಾಗತ್ತೆ. ಮಿತ್ರಾವರುಣ ಶಕ್ತಿ ಅಂತ ಇವತ್ತಿನ ವಿದ್ಯುತ್ತನ್ನ ನಾವು ಗುರುತಿಸ್ಕೊಂಡು ಬರ್ತೇವೆ. ವಿದ್ಯುತ್ತನ್ನ ಮಿತ್ರಾವರುಣ ಶಕ್ತಿ ಅಂತ ಅಗಸ್ತ್ಯ ಸಂಹಿತೆಯಲ್ಲಿ ಹೇಳ್ತಾರೆ. ನಮಗೆ ವಿದ್ಯುತ್ ಬಂದದ್ದು ಯಾರಿಂದ ಅಂತ ಕೇಳಿದ್ರೆ ಬೆಂಜಮಿನ್ ಫ್ರಾಂಕ್ಲಿನ್ ನನ್ನ ಹೆಸರನ್ನು ಹೇಳ್ತೇವೆ. ಇದು ನಮ್ಮ ದುರಾದೃಷ್ಟ ಇರುವಂತದ್ದು ಅಂತ. ಅದಷ್ಟೇ ಅಲ್ಲ, ರಾಮಾಯಣ ಕಾಲದಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಬಂದಿರತಕ್ಕಂಥ ವಿಷಯ, ರಾಮಾಯಣದ ವಿಚಾರವನ್ನು ಮಾತಾಡುವಾಗೆಲ್ಲ ನಾವು ಹೇಳ್ತಾ ಇರ್ತೇವೆ ಪುಷ್ಪಕ ವಿಮಾನ ಅಂತ. ಹಾಗಾದ್ರೆ ಒಂದು ವಿಮಾನವೇ ಇಲ್ಲದೆ ಹೋದಂತ ಕಾಲದಲ್ಲಿ ವಾಲ್ಮೀಕಿಗಾದರೂ ಕೂಡ ಇದೊಂದು ಕಲ್ಪನೆ ಹೇಗೆ ಬಂದಿರ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ನಮ್ಮ ಯಾರ ಬಳಿಯೂ ಉತ್ತರ ಇರೋದೇ ಇಲ್ಲ. ಆದ್ರೆ ವಿಮಾನವನ್ನ ಯಾರು ಕಂಡು ಹಿಡಿದ್ರು ಅಂತ ಕೇಳಿದ ತಕ್ಷಣ ಕೈ ಕೊಟ್ಕೊಂಡು ಹೇಳ್ತೇವೆ, ರೈಟ್ ಸಹೋದರರು ಕಂಡು ಹಿಡಿದ್ರು ಕಣಪ್ಪ ಅಂತ. ವಿಷಯ ಹೌದೋ ಅಂತ ಗಮನಿಸ್ಕೊಂಡ್ರೆ ನಿಮಗೆ ಗೊತ್ತಿರಲಿ, ಭರದ್ವಾಜ ಮುನಿಗಳು ವೈಮಾನಿಕ ಶಾಸ್ತ್ರ ಹೇಳುವುದನ್ನ ಬರೀತಾರೆ. ಅದರ ಮುಖಾಂತರ 3 ಬಗೆಯ ವಿಮಾನಗಳನ್ನ ಅವ್ರು ಹೆಸರಿಸ್ತಾರೆ. ಆ 3 ಬಗೆಯ ವಿಮಾನಗಳನ್ನ ಇವತ್ತು ನಮ್ಮ ಜಗತ್ತಿನಲ್ಲೇ ಕಂಡುಹಿಡಿಲಿಕ್ಕಾಗ್ಲಿಲ್ಲ, ಆದ್ರೆ ಅವ್ರು ಅವಾಗ್ಲೇ ಬರೆದಿಟ್ಟಿದ್ರು. ಹಾಗಾದ್ರೆ ವಿಮಾನ ಹೇಳುವಂತ ಕಲ್ಪನೆ ಅನ್ನುವಂಥದ್ದು ಈಗ ಬಂತು ಅಂತ ನಾವು ಹೇಗೆ ಮಾತಾಡ್ಬೋದು? ಇದು ಕೂಡ ನಮ್ಮ ಪರಂಪರೆಯಲ್ಲೇ ಬಂದಿರತಕ್ಕಂಥದ್ದು ಹೇಳೋದನ್ನು ಗಮನಿಸ್ಕೊಳ್ಬೇಕು. ನಿಮಗೆ ಗೊತ್ತಿರಬೇಕು, ಭಾಸ್ಕರಾಚಾರ್ಯರು ಲೀಲಾವತಿ ಗಣಿತದ ಕರ್ತೃಗಳು. ನಾವೆಲ್ಲ ಇವತ್ತು ಹೇಗೆ ಗಮನಿಸ್ಕೊಂಡು ಬರ್ತೇವೆ ಅಂತಂದ್ರೆ 1, 2, 3 ಹೀಗೆಲ್ಲ ಲೆಕ್ಕ ಮಾಡ್ಕೊಂಡು ಬರುವಾಗ 1, 10, 1000, 10,000, ಲಕ್ಷ, ಕೋಟಿ ಇಲ್ಲಿಗೆ ನಿಲ್ತದೆ ನಮ್ದು. ಹೆಚ್ಚೇನು ಹೋಗೋದಿಲ್ಲ. ಜಾಸ್ತಿ ಆಗಬೇಕು ಅಂದ್ರೆ ಓದ್ಲಿಕ್ಕೂ ಬರೋದಿಲ್ಲ ನಮಗೆ. ಜಾಸ್ತಿ 0 ಬಂತು ಅಂತಂದ್ರೆ ಇದು ಎಂತದಪ್ಪ ಹೆಂಗ್ ಓದೋದು ಅಂತ ಕೈ ಕಟ್ಕೊಂಡು ನಿಲ್ತೇವೆ. ಆದ್ರೆ ಭಾಸ್ಕರಾಚಾರ್ಯರು ಲೀಲಾವತಿ ಗಣಿತದಲ್ಲಿ ಬರೀತಾರೆ, ಏಕಂ ಆಯ್ತು, ದಶಂ ಆಯ್ತು, ಶತಂ ಆಯ್ತು, ಸಹಸ್ರಂ ಆಯ್ತು. ಇಷ್ಟಕ್ಕೆ ಮುಗಿಲಿಲ್ಲ ಅವರಿದ್ದು. ಶತಸಹಸ್ರ ಹೇಳ್ತಕ್ಕಂಥ ಬಡತನ ಅವರಿಗಿರ್ಲಿಲ್ಲ, ಅಯತ ಅಂತ ಕರೆದ್ರು. ಶತಸಹಸ್ರ ಹೇಳುವಂತ ದಾರಿದ್ರ್ಯ ಅವ್ರಿಗೆ ಬರಲಿಲ್ಲ. ಅಯತ ಆದ ನಂತರ ಲಕ್ಷಕ್ಕೆ ಹೋದ್ರು. ಲಕ್ಷ ಆದ್ಮೇಲೆ ಪ್ರಯತ ಅಂತಂದ್ರು. ಪ್ರಯುತ ಅಂತಂದ್ರೆ 10 ಲಕ್ಷ. 10 ಲಕ್ಷ ಆದ್ಮೇಲೆ ಕೋಟಿ ಅಂತಂದ್ರು. ಕೋಟಿ ಆದ್ಮೇಲೆ ಏನು ಅಂತ ಕೇಳಿದ್ರೆ ನಮಗ್ ಗೊತ್ತೇ ಇರಲಿಲ್ಲ.
ಆಯತ ಪ್ರಯತ ಇಲ್ಲಿವರೆಗೆ ಬಂದಿದೆ. ಈಗ ಕೋಟಿ ಆದಮೇಲೆ ಏನು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾರೆ ಅವರು. ಬೇಕಾದಷ್ಟು ವಿಚಾರಗಳು ನಮ್ಮಲ್ಲಿದೆ. 10⁻17 ವರೆಗೂ ಅವರ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾರೆ. ಹಾಗಾದ್ರೆ ನಮಗೆ ಎಲ್ಲಿ ಗೊತ್ತಿದೆ ಇದು? 10⁻17 ನಮಗೆ ಇವತ್ತು ಹೇಳಲಿಕ್ಕೆ ಬರೋದಿಲ್ಲ, ಓದೋದನ್ನು ಓದ್ತಿದ್ರಂತೆ ಅವರು ಪುಣ್ಯಾತ್ಮರು. ಹಾಗಾದ್ರೆ ನಾವು ಎಲ್ಲಿದ್ದೇವೆ ಇವತ್ತು? ಇನ್ನೂ ಒಂದು ವಿಚಾರವನ್ನು ನಾವು ಗಮನಿಸ್ಕೊಳ್ಬೇಕು. ಅದ್ಭುತವಾದ ವಿಚಾರ ನಮಗೇನು ಅಂತಂದ್ರೆ, ಯಾವುದೇ ಭಾಷೆಗೆ ಸೈಂಟಿಫಿಕ್ ನಾಲೆಡ್ಜ್ ಹೇಳ್ತಕ್ಕಂಥದ್ದಿಲ್ಲ. ಆದರೆ ನಮ್ಮ ಸಂಸ್ಕೃತದಿಂದ ಉದ್ಭವವಾಗಿರ್ತಕ್ಕಂಥ ಎಲ್ಲ ಭಾಷೆಗಳಿಗೆ ಸೈಂಟಿಫಿಕ್ ಆದ ಒಂದು ಎಕ್ಸ್ಪ್ಲನೇಷನ್ ಇದೆ ಹೇಳೋದನ್ನು ನಾವು ಗಮನಿಸ್ಕೊಂಡು ಬರಬೇಕು. ಯಾಕೆ ಅಂತ ನೋಡಿದ್ರೆ, ಇಂಗ್ಲಿಷ್ನಲ್ಲಿ ಹೇಳ್ತಾರೆ ರಾಮ ಕಿಲ್ಡ್ ರಾವಣ. ಇದನ್ನ ನೀವು ಸ್ವಲ್ಪ ತಿರ್ಸಿ ರಾಮಾಯಣವನ್ನೇ ಬದಲು ಮಾಡಬೇಕಾಗ್ತದೆ. ರಾವಣ ಕಿಲ್ಡ್ ರಾಮ ಸರಿ ಬರೋದಿಲ್ಲ, ಕಿಲ್ಡ್ ರಾವಣ ರಾಮ ಸರಿಯಾಗೋದಿಲ್ಲ. ಆದರೆ ನೀವು ಅದೇ ಕನ್ನಡದಲ್ಲಿ ಹೇಳ್ಕೊಂಡು ಬನ್ನಿ, ರಾಮನು ರಾವಣನನ್ನು ಕೊಂದನು, ನೀವು ಹೇಗೆ ಬೇಕಾದರೂ ತಿರ್ಸಿ ಅದು ಯಾವತ್ತಿಗೂ ಕೂಡ ವ್ಯತ್ಯಾಸವೇ ಆಗೋದಿಲ್ಲ. ರಾಮನು ಕೊಂದನು, ರಾಮನು ರಾವಣನನ್ನು ಕೊಂದನು ರಾಮನು ರಾವಣನನ್ನು, ಹೇಗೆ ತಿರ್ಸಿದ್ರು ವ್ಯತ್ಯಾಸವೇ ಆಗಲಿಲ್ಲ. ಆದ್ರೆ ಇಂಗ್ಲಿಷ್ನಲ್ಲಿ ಹೇಗಾಯ್ತು ಅಂತ ಕೇಳಿದ್ರೆ ಇಡೀ ರಾಮಾಯಣವೇ ಅದ್ಲು ಬದಲಾಗೋಯ್ತು ಅಂತ. ಹಾಗಾದ್ರೆ ಒಂದು ಸೈಂಟಿಫಿಕ್ ಆದಂಥ ಒಂದು ಎಕ್ಸ್ಪ್ಲನೇಷನ್ ಇದೆ ಹೇಳೋದನ್ನ ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ನನಾದ ಢಕ್ಕಾಂ ನವಪಂಚವಾರಾಂ ಅಂತ ಹೇಳ್ತೇವೆ. ನೃತ್ಯಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವಪಂಚವಾರಂ ಅಂತ. ಅಷ್ಟು ಸಲ ಬಾರಿಸಿದ ತಕ್ಷಣ ಅಲ್ಲಿಂದ ಭಾಷೆ ಉದ್ಭವ ಆಯಿತು ಅಂತ ಹೇಳ್ತೇವೆ. ಪಾಣಿನಿ ಅದಕ್ಕೆಲ್ಲ ಸೂತ್ರವನ್ನು ಬರೆದಿಟ್ಟ. ಅದನ್ನು ನಾವು ಗಮನಿಸ್ಕೊಳ್ಳೂ ಇಲ್ಲ. ಹೇಗೆ ಅಂತಂದ್ರೆ, ಯಾವ್ಯಾವ ಅಕ್ಷರಗಳು ಎಲ್ಲಿಂದ ಉದ್ಭವ ಆಗುತ್ತದೆ ಹೇಳೋದನ್ನ, ಕಂಠ್ಯ ದೌಷ್ಟ್ಯ ಹೇಳೋದನ್ನು ಎಲ್ಲದನ್ನು, ದಂಷ್ಟ್ರ ಹೇಳೋದನ್ನು ಎಲ್ಲದನ್ನು ಕೂಡ ಯಥಾವತ್ತಾಗಿ ಬರೆದಿಟ್ಟಿದ್ದಾನೆ. ಆದರೆ ಅದನ್ನು ಉಚ್ಚಾರ ಮಾಡುವಾಗ ಕೂಡ ನಮ್ಗೆ ನಾಲಿಗೆ ಸರಿಯಾಗಿ ಹೊರಳದೇ ಇರತಕ್ಕಂಥ ಸಂದರ್ಭಗಳು ಇವತ್ತು ಬಂದ್ಬಿಟ್ಟಿದ್ದಾವೆ ಅಂತ. ಯಾಕೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಎಂತೆಂಥ ಸಾಹಿತ್ಯಗಳಿದ್ವು ಬಂಧುಗಳೇ. ನಂದನ ನಂದನ ನಿನ್ನೊಂದಂದದ ಮೈ ಮುಂದೆ ನಿಂದು ದೆಂದೆನ ಮುದದಿಂದಂದಿಂದುಂದೆನ್ನದ ನೀನೆಂದು ಮನ್ಮನದಿ ನೆಮ್ಮಿ ನಿಂದಿ ಮುದಮಮ್ಮ ಅಂತ ಹೇಳ್ತಾರೆ. ಏನೂ ಇಲ್ಲ, ಕೃಷ್ಣನನ್ನ ನೆನೆಸಿರ್ತಕ್ಕಂಥ ಪರಿ ಇದು. ಹೇಗೆ ಅಂತ ಕೇಳಿದ್ರೆ, ನಂದನ ನಂದನ ಅಂದ್ರೆ ಕೃಷ್ಣ ಅಂತ. ನಂದನ ನಂದನ ನಿನ್ನೊಂದಂದದ ಮೈ ಮುಂದೆ ನಿಂದು ದೆಂದೆನೆ ಅಂದು ಇಂದು ಎಂದು ಎನ್ನದೆ ನನ್ನ ಮನದಲ್ಲಿ ನಿಂತು ಸದಾ ಮುದವನ್ನ ನೀಡು ಹೇಳ್ತಕ್ಕಂಥದ್ದನ್ನ ಇಷ್ಟು ಚೆನ್ನಾಗಿ ಕೇಳ್ಕೊಂಡ್ರು. ಕೇವಲ ನಾದಾಮ 3 ಅಕ್ಷರಗಳನ್ನ ಮಾತ್ರ ಬಳಸಲಾಯಿತು. ಚಿತ್ರಕವಿತ್ವ ಅಂತ ಇದನ್ನು ಕರೆದ್ರು. ಅದ್ರ ನಾವು ಇವತ್ತಿನ ವಿಚಿತ್ರ ಕವಿತ್ವಕ್ಕೆ ಮೊರೆ ಹೋಗಿ ಆ ಚಿತ್ರಕವಿತ್ವದ ವಿಶೇಷತೆಗಳನ್ನೆಲ್ಲ ಕಳ್ಕೊಂಡು ಇಲ್ಲಿಗೆ ಬಂದು ನಿಂತಿದ್ದೇವೆ. ಹಾಗಾದ್ರೆ ಏನ್ ಮಾಡಬೇಕು ಬಂಧುಗಳೇ ಅಂತ ಕೇಳಿದ್ರೆ, ಇಷ್ಟು ಜನನಾರು ಸೇರಿದೇವಲ್ಲ ಇಲ್ಲಿ, ಒಂದು ಅಷ್ಟಬಂಧ ಅಂತ ಹೇಳಿದ ತಕ್ಷಣ ಹಿಂದೆಲ್ಲ ಗಣೇಶ ಚತುರ್ಥಿಯನ್ನ ಆಚರಿಸುವಾಗ ನಮ್ಮಲ್ಲಿದ್ದ ಭಾವನೆ ಅದಾಗಿತ್ತಂತೆ ಬಂಧುಗಳೇ. ಹೆಚ್ಚು ಜನರು ಸೇರಬೇಕು, ಆನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಳ್ಬೇಕು ಹೇಳುವಂತ ಕಾರಣದಿಂದ ಒಂದೊಮ್ಮೆ ಗಣೇಶ ಚತುರ್ಥಿ ಆರಂಭ ಆಯಿತು. ಆದ್ರೆ ಇವತ್ತು ಹೇಗಾಗಿದೆ, ನಾವು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನು ತರ್ತೇವೆ, ಆಚರಿಸ್ತೇವೆ. ಆ ನಂತರ ಗಣಪತಿ ಬಪ್ಪ ಮೋರಯ್ಯ ಅಂತ ಆತನನ್ನ ಹೊಳೆಯಲ್ಲಿ ಮುಳುಗಿಸಿದ ತಕ್ಷಣ ಅಲ್ಲಿ ಮುಗುದೇ ಹೋಯ್ತು ನಮ್ಮ ಗಣೇಶ ಚತುರ್ಥಿ ಹೇಳುವ ಭಾವದಿಂದ ನಿರಾಳರಾಗಿ ಮನೆಗೆ ಬಂದು ಕೂತ್ಕೊಳ್ತೇವೆ. ಆದರೆ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ. ಇದಕ್ಕಿಂತ ಹೆಚ್ಚಿನದನ್ನ ಬೇರೆಯ ಬಂಧುಗಳು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ನೋಡ್ಕೊಂಡು ಬರ್ತಾ ಇರ್ತಕ್ಕಂಥ ಸತ್ಯ ಇದು. ನಾವು ಮಾತ್ರ ಕೇವಲ ಮೇಲಿನ ತೋರಿಕೆಯ ಆಚರಣೆಯಿಂದ ಮಾತ್ರ ತೃಪ್ತರಾಗ್ತಾ ಇದ್ದೇವೆ. ಅವರು ಒಳಗಿಳಿದು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದ್ದಾರೆ. ನಮ್ಮಲ್ಲಿನ ಅನೇಕರನ್ನ ನಮಗೇ ಗೊತ್ತಾಗದ ಹಾಗೆ ಬೇರೆಡೆಗೆ ಪಲ್ಲಟಗೊಳಿಸ್ತಕ್ಕಂಥ ವ್ಯವಸ್ಥೆಗಳು ಸುಸಜ್ಜಿತವಾಗಿ ನಡೀತಾ ಇದ್ದಾವೆ. ಏನು ಮಾಡಬೇಕು ಹಾಗಾದ್ರೆ ಅಂತಂದ್ರೆ, ನಮ್ಮವರಿಗಾಗಲೇ ಅದಕ್ಕೆ ಸೂತ್ರವನ್ನ ಕಂಡು ಹಿಡಿದು ಇಟ್ಟಿದ್ದಾರೆ. ಪರರಿಗೆ ದುಃಖವನ್ನೊದಗಿಸದೆ, ಕಳರಿಗೆ ತಲೆಯನ್ನು ಬಾಗಿಸದೆ, ಸಜ್ಜನ ಮಾರ್ಗವ ಬೆಂಬಿಡದೆ, ಕಿರಿದನೆ ಪಡೆದರು ಹಿರಿದಹುದು ಅಂತ ಹೇಳಿದ್ರು. ಆ ಕಿರಿಯದನ್ನ ಪಡೆಯಬೇಕು ಹೇಳ್ತಕ್ಕಂಥ ಹಂಬಲವೇ ನಮಗಿಲ್ಲ ಅಂತ. ಅದು ಏನ್ ಮಾಡಬೇಕು ಅಂತ ಕೇಳಿದ್ರೆ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತಂ, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಂ.
ಕೆಲವಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ ಅಂತ ಹೇಳಿದರು. ಹಾಗಾದ್ರೆ ಇಷ್ಟೆಲ್ಲ ಮೂಲಗಳಿಂದ ನಮಗೆ ಸೃಷ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ, ನಮ್ಮ ವಿದ್ವತ್ತನ್ನು ನಾವು ತೋರ್ಪಡಿಸ್ಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತ ಕೇಳಿದ್ರೆ, ಆನೋಭದ್ರಾಣಿ ಕೃತವೋ ಎಂತು ವಿಶ್ವತಃ ಅಂತ ಹೇಳಿದಂಥ ಏಕೈಕ ಸಂಸ್ಕೃತಿ ಇದ್ರೆ ಅದು ಭಾರತದ ಸಂಸ್ಕೃತಿ ಹೇಳೋದನ್ನ ಧೈರ್ಯವಾಗಿ ಹೇಳ್ಕೊಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿನ ಜನರು ಯಾವತ್ತೂ ಕೂಡ, ಇವತ್ತು ಮಾತಾಡುವಾಗ ಕೂಡ ಕೇಳಿದ್ವಿ ನಾವು, ಭಾಗವತ ಪ್ರವಚನ ಆಗ್ತಾ ಇತ್ತು, ನಾ ಬರುವಾಗ ಅವರು ಕೊನೆಯಲ್ಲಿ ಹೇಳಿದ್ದೇನು ಅಂತಂದ್ರೆ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೈಷಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದ್ರು. ಕೇವಲ ನಮ್ಮನೆಯವರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳಲಿಲ್ಲ, ಅಥವಾ ನನಗೆ ಅವನೇನೋ ಅನ್ಯಾಯ ಮಾಡಿದಾನೆ ಹೇಳುವ ಕಾರಣಕ್ಕಾಗಿ ಲೋಕಾ ಸಮಸ್ತ ಸುಖಿನೋ ಭವಂತು ಹೇಳೋದನ್ನು ಅವ್ರು ಬಿಡ್ಲಿಲ್ಲ. ಅಥವಾ ದೇವ್ರ ಹತ್ರ ಕೇಳ್ಕೊಳ್ಬೇಕಾದ್ರೆ, ದೇವ್ರೇ ಎಲ್ಲರಿಗೂ ಒಳ್ಳೇದು ಮಾಡು ಮೈನಸ್ ಅವನು ಅಂತ ಯಾವತ್ತೂ ಹೇಳಲಿಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು ಅಂತಲೇ ಕೇಳ್ಕೊಂಡು ಬಂದಂಥ ಸಂಸ್ಕೃತಿ ನಮ್ಮದು. ಹಾಗಾಗಿಯೇ ಇಷ್ಟೊಂದು ಉಚ್ಛ್ರಾಯದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ನಮ್ಮದು ಹೇಳ್ತಕ್ಕಂಥದ್ದನ್ನ ಎದೆ ತಟ್ಟಿ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಭಾವಿಸ್ತಾ, ಕೊನೆಯದಾಗಿ ಒಂದು ಮಾತು, ದಣಿಯದಿಹ ಮನವೊಂದು ಸಾಧಿಸುವ ಹಠವೊಂದು ನಿಜದ ನೇರಕ್ಕೆ ನಡೆವ ನಿಶ್ಚಲತೆಯೊಂದು ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು ಬಲು ಸತ್ತು ಬೇಸತ್ತು ಸ್ಥಿರಚರದಿ ಎಡೆಯೊಂದು. ಇದಿಷ್ಟನ್ನ ಮಾಡಿದ್ದೆ ಹೌದಾದ್ರೆ ಅವತ್ತು ಎದೆ ತಟ್ಟಿ ಹೇಳಿಕ್ ಸಾಧ್ಯ ಆಗುತ್ತದೆ, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು. ಹೊಸ ನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಅಂತ ಹೇಳ್ತಾ, ಇಂಥದ್ದೊಂದು ರಾಷ್ಟ್ರಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಖಡ್ಗವಾಗ್ತದೆ. ರಾಷ್ಟ್ರಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಖಡ್ಗವಾಗ್ತದೆ. ರಾಷ್ಟ್ರಕ್ಕಾಗಿ ಧ್ವನಿಯನ್ನೆತ್ತಿ ನಿಮ್ಮ ಧ್ವನಿ ಪಾಂಚಜನ್ಯವಾಗಿ ಮೊಳಗ್ತದೆ. ರಾಷ್ಟ್ರಕ್ಕಾಗಿ ಎದ್ದು ನಿಲ್ಲಿ, ರಾಷ್ಟ್ರಕ್ಕಾಗಿ ಎದ್ದು ನಿಲ್ಲಿ, ನೀವು ಕೂಡ ಸಂಸ್ಕೃತಿಯ ನವೋತ್ಥಾನಕಾರರಾಗ್ತೀರಿ ಅಂತ ಹೇಳ್ತಾ ಭಾರತಾಂಬೆಯ ಅಳಿದವರುಗಳಿಗೆ ನನ್ನೆರಡು ನುಡಿ ನಮನಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಚಂದ್ರ ಒಂದು ನಿಮಿಷ ಮೇಲೆ. ಇಲ್ಲಿಯವರೆಗೂ ನಮಗೆ ನಮ್ಮ ಸಂಸ್ಕೃತಿಯ ಬಗ್ಗೆ